ಒಬ್ಬ ಕಲಾವಿದನಿಗೆ ಏನಾಗುತ್ತೆ ಗೊತ್ತಾ ಮೇಡಮ್, ಕೋಟ್ಯಾಂತರ ಕಲಾವಿದರಿದ್ದಾರೆ, ಅದರಲ್ಲಿ ಲಕ್ಷಾಂತರ ಕಲಾವಿದರು ವರ್ಕ್ ಮಾಡ್ತಾ ಇದ್ದಾರೆ ಅಕ್ರಾಸ್ ಸ್ಟೇಟ್. ನಾನು ಹೇಳೋದು ಅಂತಂದರೆ ಅದರಲ್ಲಿ ನಿಮಗೆ ಅಷ್ಟು ಕಲಾವಿದರ ಮಧ್ಯದಲ್ಲಿ ನೀವು ಅವಕಾಶ ಗಿಟ್ಟಿಸ್ಕೊಳ್ಳೋದು, ಅವಕಾಶ ಸಿಕ್ಕಿದ ನಂತರ ನೀವು ಆ ಅವಕಾಶದಲ್ಲಿ ನೀವು ಪ್ರೂವ್ ಮಾಡಿ ನೆಕ್ಸ್ಟ್ ಅದನ್ನು ಉಳಿಸ್ಕೊಂಡು ಬರೋದು. ಪ್ರತಿ ದಿನ ಬರ್ತಾ ಇರ್ತಾರೆ ಟ್ಯಾಲೆಂಟ್ಸ್, ನೀವು ಏನು ಅವ್ರಿಗಿಂತ ಸೂಪರ್ ಅಂತ ನೀವು ಪ್ರೂವ್ ಮಾಡ್ಕೊಳ್ಳೋದು ಇದೆಯಲ್ಲ, ಆ ಪರ್ಸನಾಲಿಟಿ ನಿಮ್ಮದಾಗಿರಬೇಕು. ನಿಮಗೆ ಅವಕಾಶ ಸಿಗೋದು ಭಾಳ ದೊಡ್ಡ ವಿಷಯ, ಅದನ್ನೂ ಕಷ್ಟ. ಅವಕಾಶ ಸಿಕ್ಕಿದ ಮೇಲೆ ನೀವು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಇರೋದು ನಿಜವಾದ ಕಷ್ಟ. ನೀವು ಬ್ರ್ಯಾಂಡ್ ಆಗ್ತೀರ. 7 ಧಾರಾವಾಹಿ ಬಹುಶಃ ಭಾಳ ಕಷ್ಟ ಮ್ಯಾಮ್. ಹೀರೋ ಆಗಿ ಇಷ್ಟೂ ವಾಹಿನಿಯಲ್ಲಿ ನನ್ನ 10 ವರ್ಷ ಜರ್ನಿಲಿ 7 ಧಾರಾವಾಹಿಗಳಿಗೆ ಹೀರೋ ಆಗಿ ಮಾಡಿರೋದು ನಾನು. ಸೊ ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಮ್ಯಾಮ್. ಅಷ್ಟು ಟ್ಯಾಲೆಂಟ್ಸ್ಗಳ ಮಧ್ಯೆ ಅಷ್ಟು ಲುಕ್ ಟೆಸ್ಟ್ಗಳು, ಅಷ್ಟು ಆಡಿಷನ್ನು, ಲಾಸ್ಟಿಗೆ ಇಲ್ಲ ನಮಗೆ ಧ್ರುವನೇ ಬೇಕು ಅಂತ ಬರ್ತಾರೆ ಅಂತಂದರೆ ಅದು ನಾವು ಕೊಟ್ಟಿರೋವಂಥ ಆನೆಸ್ಟ್ ಸೇವೆ ನಮ್ಮ ಸರಸ್ವತಿಗೆ ಮತ್ತು ಜನಗಳ ಪ್ರೀತಿ ಮ್ಯಾಮ್. ಅವ್ರನ್ನ ಗೆಲ್ಲೋದು ಭಾಳ ಕಷ್ಟ. ನಾವು ಅದನ್ನು ಗೆದ್ವಿ. ಸೊ ನನ್ನ ಪ್ರಾಜೆಕ್ಟ್ ಅಂತ ಬಂದಾಗ ಅದು ಧ್ರುವಂದು ಅಥವಾ ಚರಿತ್ರದ ಅಥವಾ ಧ್ರುವಂತದ್ದು ಅಂತಂದರೆ ಅದಕ್ಕೊಂದು ಸ್ಪೆಷಲ್ ಅಟೆನ್ಷನ್. ಮತ್ತು ನನಗೆ ಆ ವಿದ್ಯೆನ ದಾರಿ ಹೇಳ್ದಂಥ ನನ್ನ ವಿನು ಬಲಂಜ ಸರ್, ಅವ್ರು ನನಗೆ ಹೇಳ್ಕೊಟ್ಟಿದ್ದು ಆ್ಯಕ್ಟಿಂಗ್ ಅಂದರೆ ಏನು, ಕ್ಯಾಮರಾ ಅಂದರೆ ಏನು, ನೀನು ಹೇಗಿರಬೇಕು. ಮತ್ತು ಇನ್ನೊಂದು ಇಷ್ಟು ಧಾರಾವಾಹಿಗಳು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಡಿಸಿಪ್ಲಿನ್ ಬೇಕು ಮ್ಯಾಮ್. ಬರೀ ಈ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರ ಆಗಲಿ ನೀವು ಅದನ್ನು ಪೂಜಿಸಿದಾಗ ಮಾತ್ರ ಅದು ನಿಮಗೆ ಉಳಿಯೋದು. ಹೀರೋ ಆದೆ, ನಾನು ಏನು ಬೇಕಾದರೂ ಮಾಡ್ಬೋದು. ಒಂದು ಪಾಯಿಂಟಲ್ಲಿ ನಾನು ಹೀರೋ ಅಂತ ದುರಹಂಕಾರ ಬಂತು, ಅವತ್ತಿಂದ ಅವನ ಸಾವು, ಅವನ ಕೆರಿಯರ್ ಸಾವು. ಸೊ ಅದು ಬರಬಾರ್ದು. ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳು. ನಾವು ಬರ್ತಾ ಹೀಗೆ ಆದ್ವಿ ಹೊರತು ಹೀಗೆ ಹೋಗಲಿಲ್ಲ. ಅದು ನನ್ನನ್ನು ಕರ್ಕೊಂಡು ಬಂತು. ಬೇರೆ ರಾಜ್ಯದಲ್ಲಿ ಗುರುತಿಸಿದ್ರು, ಅಲ್ಲೂ ನಾಯಕ ನಟನಾಗಿ ನಾವು ಹೆಸರು ಮಾಡಿದ್ವಿ. ಹಾಗಾಗಿ ಇವತ್ತು 3 ರಾಜ್ಯದಲ್ಲಿ ಕೆಲಸ ಮಾಡೋವಂಥ ಭಾಗ್ಯ ನಮ್ಮದಾಗಿದೆ.